ಮಾರುಕಟ್ಟೆಯಲ್ಲಿ ಲಗ್ಗೆ ಇಡುವುದಕ್ಕೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಮುಂದಾಗಿದೆ. ಜಾಗತಿಕವಾಗಿ ಮೈಸೂರು ಸ್ಯಾಂಡಲ್ ಸೋಪ್ ಘಮಘಮಿಸಲಿತು. ಏನಿದು ಸ್ಟೋರಿ ಅಂತೀರಾ? ನೋಡ್ಕೊಂಡು ಬನ್ನಿ. ಗೋಲ್ಡನ್ ಸ್ಪಾರೋ ಎನ್ನಂಜಿಲ್ಲ ಆರೋ ನೀ ಇಲ್ಲದ ಲೈಫ್ ரொம்ப ಸಾರೋ ಮಾಸ್ ಆಫ್ ಸಾರೋ ನಮ್ಮ ಪೈಯನ್ தான் ஹீரோ சிங்கிங் டூயட் வேற யாரோ கபில கோல் இவ சிங்கல சுத்தின கால் சங்கதி என்னன்னு கேளு இனி இவன் தான் ஆளு நெத்திலி மீன் ஒரு கெத்துல சுத்தின நீனு நிக்குது லைன் நீ மினுக்குற மூணு ಗೋಲ್ಡನ್ ಸ್ಪಾರೋ ಎನ್ನಂಜಿಲ್ಲ ಆರೋ ನೀ ಇಲ್ಲದ ಲೈಫ್ ரொம்ப ಜಾಗತಿಕವಾಗಿ ಘಮಘಮಿಸಲಿದೆ ಮೈಸೂರು ಸ್ಯಾಂಡಲ್ ಸೋಪ್. ಅಲ್ಟ್ರಾ ಐಷಾರಾಮಿ ಸೋಪ್ ಬಿಡುಗಡೆ. 150 ಗ್ರಾಂನ ಈ ಸೋಪ್ ಬೆಲೆ 3,000 ರೂಪಾಯಿ. ಕೆಎಸ್ಡಿಎಲ್ ಸಂಸ್ಥೆಗೆ ನಟಿ ತಮನ್ನಾ ರಾಯಭಾರಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಲಗ್ಗೆ ಇಡಲು ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ ಲಿಮಿಟೆಡ್ ಮುಂದಾಗಿದೆ. ಐಕಾನಿಕ್ ಮೈಸೂರು ಸ್ಯಾಂಡಲ್ ಸೋಪ್ ತಯಾರಿಸುವ ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ ಲಿಮಿಟೆಡ್ ಕೆಎಸ್ಡಿಎಲ್ 150 ಗ್ರಾಂ ತೂಕದ ಮೈಸೂರು ಸ್ಯಾಂಡಲ್ ಮಿಲೇನಿಯಂ ಸೂಪರ್ ಪ್ರೀಮಿಯಂ ಸೋಪ್ ಅನ್ನು ಬಿಡುಗಡೆ ಮಾಡಲು ಸಜ್ಜಾಗಿದ್ದು, ಇದರ ಬೆಲೆ 3,000 ರೂಪಾಯಿ ಆಗಿದೆ. ಕಲಾಲೋಕ ಕರ್ನಾಟಕದ ನಿಧಿ ಎಂದು ಬ್ರ್ಯಾಂಡ್ ಮಾಡಲಾದ ಈ ಸೋಪ್ ಉತ್ತಮ ಗುಣಮಟ್ಟದ ನೈಸರ್ಗಿಕ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಲ್ಪಟ್ಟಿದೆ. ಇದು ವಿಮಾನ ನಿಲ್ದಾಣಗಳಲ್ಲಿನ ಅಂಗಡಿಗಳಲ್ಲಿ ಮಾತ್ರ ಲಭ್ಯವಿರುತ್ತೆ ಮತ್ತು ಬೇಡಿಕೆಯ ಆಧಾರದ ಮೇಲೆ ರಫ್ತು ಮಾಡಲಾಗುತ್ತೆ. ಕೆಎಸ್ಡಿಎಲ್ ಈ ಐಷಾರಾಮಿ ಸೋಪಿಗಾಗಿ ವಿಶೇಷ ಪ್ಯಾಕ್ ವಿನ್ಯಾಸಗೊಳಿಸಿದೆ. ತನ್ನ ಸಾಮಾನ್ಯ ಹಸಿರು, ಕೆಂಪು ಮತ್ತು ಹಳದಿ ಥೀಮ್ನಿಂದ ದೂರ ಸರಿದಿದೆ. ಗ್ರಾಹಕರನ್ನ ಆಕರ್ಷಿಸುವ ಉದ್ದೇಶದಿಂದ ಸೋಪ್ ಗುಲಾಬಿ ಮತ್ತು ಕ್ರೀಮ್ ಪ್ಯಾಕ್ನಲ್ಲಿ ಬರುತ್ತೆ. ಉತ್ಪನ್ನವು ವಿದೇಶಿ ಗ್ರಾಹಕರನ್ನ ಗುರಿಯಾಗಿಸಿಕೊಂಡಿರೋದ್ರಿಂದ ಪ್ರತಿ ಪೆಟ್ಟಿಗೆಯಲ್ಲಿ ಮೈಸೂರು ಸ್ಯಾಂಡಲ್ನ ಕಥೆಯನ್ನು ವಿವರಿಸುವ ಕಾರ್ಡ್ ಇರುತ್ತೆ. ಈ ಸೋಪ್ ಕಂಪನಿಯ ಅಂತಾರಾಷ್ಟ್ರೀಯ ವಿಸ್ತರಣಾ ಕಾರ್ಯತಂತ್ರದ ಭಾಗವಾಗಿದೆ ಎಂದು ಕೆಎಸ್ಡಿಎಲ್ನ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಪ್ರಶಾಂತ್ ಹೇಳಿದ್ದಾರೆ. ಕೆಎಸ್ಡಿಎಲ್ ಅನ್ನು ಐಷಾರಾಮಿ ವಿಭಾಗದಲ್ಲಿ ಇರಿಸುವ ಮೂಲಕ ಕಂಪನಿಯು ಅಂತಾರಾಷ್ಟ್ರೀಯ ಡೀಲರ್ಗಳನ್ನು ಆಕರ್ಷಿಸುವ ಮತ್ತು ಭಾರತದ ಹೊರಗೆ ಮಳಿಗೆಗಳನ್ನು ಸ್ಥಾಪಿಸುವ ಗುರಿಯನ್ನ ಹೊಂದಿದೆ ಎಂದು ಅವರು ತಿಳಿಸಿದರು. ಸುಸ್ಥಿರತೆಯನ್ನ ಉತ್ತೇಜಿಸುವ ಕ್ರಮವಾಗಿ ಕೆಎಸ್ಡಿಎಲ್ ತನ್ನ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ವಸ್ತುಗಳನ್ನು ಬಟರ್ ಪೇಪರ್ಗೆ ಬದಲಾಯಿಸುತ್ತೆ. ಆವರಣದಲ್ಲಿ ವಿದ್ಯುತ್ ವಾಹನಗಳನ್ನು ಬಳಸುವ ಮೂಲಕ ಈ ಸಾರಿಗೆಯನ್ನ ಉತ್ತೇಜಿಸುತ್ತೆ. 42 ಉತ್ಪನ್ನಗಳನ್ನ ತಯಾರು ಮಾಡುವ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಸೋಪ್ಗೆ ಹೆಸರುವಾಸಿಯಾಗಿದೆ. ಇದು ಈ ವರ್ಷ ತನ್ನ ಲಾಭಕ್ಕೆ ಅತ್ಯಧಿಕ ಕೊಡುಗೆ ನೀಡಿದೆ. ನಮ್ಮ ಉತ್ಪನ್ನಗಳನ್ನ ಪರಿಸರ ಸ್ನೇಹಿಯಾಗಿ ಮಾಡಲು ಇನ್ನು ಮುಂದೆ ಸೋಪ್ಗಳು ಮತ್ತು ಧೂಪ ಮತ್ತು ಗಂಧದ ಕಡ್ಡಿಗಳಂತಹ ಇತರ ವಸ್ತುಗಳನ್ನು ಪ್ಯಾಕ್ ಮಾಡಲು ಬಟರ್ ಪೇಪರ್ ಬಳಸಲಾಗುತ್ತೆ ಎಂದು ಸಂಸ್ಥೆ ತಿಳಿಸಿದೆ. ಕಂಪನಿಯು ಹಳದಿ ಮತ್ತು ಗುಲಾಬಿ ಹೂವಿನ ವಿನ್ಯಾಸಗಳನ್ನು ಶ್ರೀಗಂಧದ ಕಡ್ಡಿಗಳು, ಎಣ್ಣೆ ಮತ್ತು ಮೈಸೂರು ಅರಮನೆ ವಿನ್ಯಾಸಗಳೊಂದಿಗೆ ಬದಲಾಯಿಸುವ ಮೂಲಕ ಮೈಸೂರು ಸ್ಯಾಂಡಲ್ ಸೋಪ್ನ ಪ್ಯಾಕೇಜಿಂಗ್ ನವೀಕರಿಸುತ್ತೆ. ಯುವ ಗ್ರಾಹಕರನ್ನ ಆಕರ್ಷಿಸಲು ಇದು ನಟಿ ತಮನ್ನಾ ಭಾಟಿಯಾ ಅವರನ್ನ ತನ್ನ ಬ್ರ್ಯಾಂಡ್ ರಾಯಭಾರಿಯಾಗಿ ನೇಮಕ ಮಾಡಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಸರ್ಕಾರವು ಉತ್ತಮ ಗುಣಮಟ್ಟದ ಶ್ರೀಗಂಧದ ಸುಗಂಧ ದ್ರವ್ಯಗಳು ಮತ್ತು ಸೌಂದರ್ಯವರ್ಧಕ ಉತ್ಪನ್ನಗಳನ್ನು ಬಿಡುಗಡೆ ಮಾಡುವ ಯೋಜನೆಯನ್ನ ಹೊಂದಿದೆ ಎಂದು ತಿಳಿಸಿದರು. ಕರ್ನಾಟಕದ ಶ್ರೀಗಂಧ ಆಧಾರಿತ ಉತ್ಪನ್ನಗಳನ್ನು ಜಾಗತಿಕ ಐಷಾರಾಮಿ ಮಾರುಕಟ್ಟೆಯಲ್ಲಿ ಸ್ಥಾನ ಪಡೆಯುವುದು ಮತ್ತು ರಾಜ್ಯದ ರಫ್ತು ಸಾಮರ್ಥ್ಯವನ್ನು ಹೆಚ್ಚಿಸುವುದು ಇದರ ಉದ್ದೇಶವಾಗಿದೆ ಎಂದು ಅವರು ಹೇಳಿದರು. ದೇಶಾದ್ಯಂತ ಮಳಿಗೆಗಳನ್ನು ಸ್ಥಾಪಿಸಲು ಮತ್ತು ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ಹೊಸ ಉತ್ಪನ್ನಗಳನ್ನು ಪರಿಚಯಿಸಲು ಕೆಎಸ್ಡಿಎಲ್ 331 ಡೀಲರ್ಗಳನ್ನು ಸೇರಿಸಿಕೊಂಡಿದೆ. ವಿಜಯಪುರದಲ್ಲಿ ಹೊಸ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಗುವುದು ಎಂದು ಪಾಟೀಲ್ ತಿಳಿಸಿದ್ದಾರೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.